ಈ ಮನುಷ್ಯರಿಗೆಲ್ಲ ಯಾಕೆ ದುಃಖ ಆಗೈತಿ, ಇವರು ದುಃಖದಿಂದ ಹೇಗೆ ಬಿಡುಗಡೆಯಾಗಬೇಕು? ಮನುಷ್ಯ ಚಿಂತೆ, ದುಃಖ, ನೋವು, ನಿರಾಶೆಗಳಿಂದ ಹೊರಗೆ ಬರಬೇಕಲ್ಲ ಅಂತ ಕಾಳವೆಯ ವಚನ ಇದು. ಆಕೆ ಹೇಳುವ ಎರಡು ಮಾತು ಏನು ಅಂದ್ರೆ, ಮನುಷ್ಯನಿಗೆ ದುಃಖಕ್ಕೆ ಕಾರಣ ಏನಾಯ್ತು, ಈ ದುಃಖದಿಂದ ಬಿಡುಗಡೆ ಮುಕ್ತಿ ಆಗಬೇಕಾದ್ರೆ ಏನು ಮಾಡಬೇಕು? ಎರಡು ಮಾತು. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಸುಮ್ಮನೆ ಸತ್ತ ಮೇಲೆ ಮುಕ್ತಿ ಆಗೋದಲ್ಲ, ಜೀವಂತಿದ್ದಾಗ ಮನುಷ್ಯ ಜೀವನ್ ಮುಕ್ತನಂತೆ ಬದುಕಬೇಕಲ್ಲ. ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಎರಡು ಮಾತು ಹೇಳ್ತಾಳೆ ಆಕಿ. ನೋಡು, ಮನುಷ್ಯನೇ ಜೀವನ ಅಂದ ಮೇಲೆ, ಸಂಸಾರ ಅಂದ ಮೇಲೆ, ಪ್ರಪಂಚ ಅಂದ ಮೇಲೆ ಹುಟ್ಟಿನಿಂದ ಸಾಯುವವರೆಗೂ ನಾನು ಕೆಲಸ ಮಾಡಬೇಕಾಗ್ತಿರ್ತೈತಿ. ಕೆಲಸ ಇಲ್ಲದೆ ಯಾರೂ ಬದುಕಲಿಕ್ಕಾಗೋದಿಲ್ಲ. ಅದು ನನ್ನ ಸಲುವಾಗಿ ಮಾಡಬಹುದು, ಸಮಾಜಕ್ಕಾಗಿ ಮಾಡಬಹುದು. ಕೆಲಸ ನಿಂತ ದಿವಸ ಜೀವನನೂ ನಿಂದಿರ್ತೈತಿ, ಅಥವಾ ಜೀವನ ನಿಂತ ದಿವಸ ಕೆಲಸ ನಿಂತಿರ್ತೈತಿ. ಈಗ ನೀವು ಬೊಗರಿ ಆಡಿಸ್ತಿರಿಲ್ಲ, ಬೊಗರಿ ಎಲ್ಲಿವರೆಗೆ ಬೀಳೋದಿಲ್ಲ ಅಂದ್ರೆ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ಬೀಳೋದಿಲ್ಲ. ಅದು ಬಿದ್ದೈತಿ ಅಂದ್ರೆ ತಿರುಗೋದು ನಿಂದಿರ್ಸೈತಿ ಅಂತ ಅರ್ಥ ಅಷ್ಟೆ.